ನಾನಿನ್ನ ಬಿಡಲಾರೆ ಅನ್ನೋ ಥರ ನನ್ನ ಮಗಳು ಯಾಕೋ ಇವತ್ತು ನನ್ನ ಬಿಟ್ಟಿರ್ತಾ ಇರಲಿಲ್ಲ. ಎತ್ಕೋ ಅಂತ ಹಠ ಮಾಡ್ತಾ ಇದ್ಲು. ಅವಾಗವಾಗ ಈ ಥರ ಮಾಡ್ತಾ ಇರ್ತಾಳೆ. ಎಲ್ಲೋ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಿರ್ಬೋದು ಅಂತ ಹೇಳಿ ಸರಿ ತಿನ್ನಿಸಿ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದೆ. ಇವತ್ತಿನ ಟಿಫನಿಗೆ ಇಡ್ಲಿ ಚಟ್ನಿ ಮಾಡ್ಕೊಂಡಿದ್ದು, ಟಿಫನ್ ಎಲ್ಲ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಮನೆಗೆ ಲಕ್ಷ್ಮಿ ಆಂಟಿ ಮತ್ತು ಅವ್ರ ಮೊಮ್ಮಗಳು ಬಂದಿದ್ರು. ಅವ್ರ ಮೊಮ್ಮಗಳು ಜೊತೆ ನನ್ನ ಮಗಳು ಚೆನ್ನಾಗಿ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಂದರೆ ಎಲ್ಲ ಆಟ ಸಾಮಾನ ಬಚ್ಚಿಕೊಂತಾ ಇದ್ರು, ಎಲ್ಲಿ ಎತ್ಕೊಂಡು ಹೊಂಟೋಗ್ಬಿಡ್ತಾರೋ ಅಂತ. ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಒಂದು ಕಡೆಯಿಂದ ನೆಲ ಒರೆಸ್ಕೊಂಡ್ ಬರ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಓಡಾಡಿ ಗಲೀಜ್ ಮಾಡ್ತಾ ಇದ್ರು. ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಸ್ನಾನ ಮಾಡ್ಕೊಂಡು ದೇವ್ರ ಮನೆಗೆ ಬಂದೆ. ದೇವ್ರ ಮನೇಲಿ ಇವತ್ತು ಸ್ವಲ್ಪ ಕೆಲಸ ಇತ್ತು. ಹಾಗೆ ಅರ್ಶಿನ ಕುಂಕುಮ ಇಟ್ಕೊಂಡ್ಬಿಡೋಣ ಬಾಗ್ಲಿಗೆ ಅಂತ ಬಂದ್ರೆ ನನ್ನ ಮಗಳು ಏನೋ ಮಾಡ್ತಿದ್ದಾಳಲ್ಲ ಅಂತ ಬಂದು ಕಾಲಲ್ಲೆಲ್ಲ ಒರೆಸ್ಬಿಟ್ಟು ಓಡೋಗ್ತಾ ಇದ್ಲು. ನಂಗೆ ರಂಗೋಲಿ ಬಿಡಿಸೋದು ಅಂದ್ರೆ ತುಂಬಾ ಇಷ್ಟ. ನೀಟಾಗಿ ಟೈಮ್ ತಗೊಂಡು ಬಿಡಿಸಿದ್ರೆ ಚೆನ್ನಾಗೇ ಬಿಡಿಸ್ತೀನಿ. ಬಟ್ ನನ್ನ ಮಗಳು ಹುಟ್ಟಿದ ಮೇಲೆ ಆ ಥರ ಟೈಮ್ ತಗೊಂಡು ನಿಧಾನಕ್ಕೆ ಬಿಡಿಸಿರೋ ಹಿಸ್ಟ್ರಿನೇ ಇಲ್ಲ. ಬೇಗ ಬಿಡ್ಸಕ್ ಹೋಗಿ ಯಾವುದೋ ಈ ಥರ ಒಂದು ರಂಗೋಲಿ ಹಾಕಿರ್ತೀನಿ. ನನಗೆ ಹೊಸ ಡಿಸೈನ್ಸ್ ಟ್ರೈ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಇದನ್ನೆಲ್ಲ ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡಿಬಿಟ್ಟು ಬಿಡಿಸೋದು. ನಿಮಗೂ ಏನಾದರೂ ಹೊಸ ಡಿಸೈನ್ಸ್ ರಂಗೋಲಿ ಟ್ರೈ ಮಾಡಬೇಕು ಅಂತ ಇಷ್ಟ ಇದ್ದರೆ ಪಿಂಟ್ರೆಸ್ಟ್ ಆ್ಯಪ್ನ ಚೆಕ್ ಮಾಡಿ, ಪಕ್ಕ ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಇವತ್ತು ದೀಪನೂ ಹಚ್ಚಿ ಪೂಜೆನೂ ಮಾಡಿಕೊಂಡೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ದಿವಸ ಒಂದು ಕರ್ಪೂರ ಜೊತೆ ಪಲಾವ್ ಎಲೆ, ಚಕ್ಕೆ ಮತ್ತು ಲವಂಗನ ಬರ್ನ್ ಮಾಡ್ತೀನಿ. ಇದು ಮನೆ ನೆಗೆಟಿವಿಟಿ ರಿಮೂವ್ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಇದನ್ನ ಕೆಲವೊಂದು ದಿವಸ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೆ, ಸ್ವಲ್ಪ ನೆಗೆಟಿವಿಟಿ ಅನಿಸ್ತಾ ಇತ್ತು, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಒಂಥರ ಮನೇಲಿ ಪಾಸಿಟಿವಿಟಿ ವೈಬ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಾನು ಇದನ್ನ ಕಂಟಿನ್ಯೂಸ್ ಆಗಿ ಹಚ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಡಿನ್ನರಿಗೆ ದೋಸೆ ಜೊತೆ ಚಿಕನ್ ಸಾಂಬಾರ್ನ ತಿಂದು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.